ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ರಿ. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ಇದ್ಕೊಂಡು ಮನೆಯಲ್ಲಿ ಪಿಕೋ ಮಿಷನ್ ಇದ್ದರೆ ಪಿಕೋ ಫಾಲ್ ಮಾಡಲು ಬರಲ್ಲ ಅಂತ ಅಂದ್ಕೋಬೇಡ್ರಿ. ನೋಡಿರಿ, ಈ ಥರ ಪಿಕೋ ಫಾಲ್ ಮಾಡಿ ಮನೆಯಲ್ಲಿ ನೀವು 1 ಗಂಟೆಯಲ್ಲಿ 500ರಿಂದ 600 ರೂಪಾಯಿನ ಗಳಿಸಬಹುದು. ನೋಡಿರಿ ಫ್ರೆಂಡ್ಸ್, ನಾನು ಇಲ್ಲಿ 1 ಗಂಟೆಯಲ್ಲಿ ಸುಮಾರು 7ರಿಂದ 8 ಸೀರೆನ ಪಿಕೋ ಫಾಲ್ ಮಾಡ್ತೀನಿ. ನೋಡಿರಿ ಸೈಡಿಂದ ಇಲ್ಲಿವರೆಗೆ ಒಂದು 22ರಿಂದ 23 ಇಂಚ್ವರೆಗೆ ಈ ಥರ ಸ್ವಲ್ಪ ಬಟ್ಟೆನ ಬಿಟ್ಟು ಫಾಲಿನ ಬಟ್ಟೆನ ಮೇಲ್ಗಡೆ ಇಟ್ಕೊಂಡು ನೋಡಿರಿ ನೀಟಾಗಿ ಈ ಥರ ಒಂದು ಹೊಲಿಗೆನ ಪಿಕೋ ಹಾಕೋತಾ ಬರ್ಬೇಕು. ನೋಡಿರಿ, ಕೆಳಗಡೆ ನೀಟಾಗಿ ಹಾಕ್ಬೇಕ್ರಿ. ಅದು ಮುದುಡಿ ಮಾಡಬಾರ್ದು. ಹಾಕೋ ಬಟ್ಟೆನ ಹಿಂದೆ ಸಪೋರ್ಟಿಗಾಗಿ ಒಂದು ಕೈ ಈ ಥರ ಕೈಯಿಂದ ಬಟ್ಟೆನ ಎಳ್ಕೋತಾ ಇರಬೇಕು. ನೋಡಿರಿ, ಹಾಗೆ ನೀಟಾಗಿ ಬರುತ್ತೆ. ಅಂದರೆ ಥರ ಒಂದು ಸೀರೆ ಪಿಕೋ ಫಾಲ್ ಮಾಡಿಬಿಟ್ರೆ 70 ರೂಪಾಯಿ ರೀ ಪಿಕೋ ಫಾಲ್ಗೆ. ಹಳ್ಳಿಯಲ್ಲಿ 70 ತೊಗೋತೀವಿ ರೀ ನಾವು, ಸಿಟಿಲಾದರೆ ಜಾಸ್ತಿನೇ ಇರತ್ತೆ ರೀ. ನೋಡಿರಿ, ಈ ಥರ ನೀಟಾಗಿ ಹಿಂದೆ ಸಪೋರ್ಟಿವ್ ಆಗಿ ಮುಂದೆ ಹಾಗೆ ಬಟ್ಟೆನ ಮಷಿನ್ಗೆ ಕೊಡಬೇಕು. ನೋಡಿರಿ, ಕರೆಕ್ಟಾಗಿ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ರೀ. ಇದು ತುಂಬ ಬೇಗ ಆಗುತ್ತೆ. ನೋಡಿರಿ, ಇಲ್ಲಿ ಮುಗಿಯಲು ನೋಡಿರಿ, ಇಲ್ಲಿ ಫೈನಲ್ ಆಗಿ ನೋಡಿರಿ, ಇಲ್ಲಿ ಮತ್ತೆ ಬಟ್ಟೆನ ಮಡಚ್ಕೊಂಡು ಇಲ್ಲಿ ಈ ಥರ ನೀಟಾಗಿ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ನೋಡಿರಿ, ಇಷ್ಟೇ ನೋಡಿರಿ ಫ್ರೆಂಡ್ಸ್. ಇದರದ ಇಷ್ಟು ಮಾಡಿ ಮೇಲ್ಗಡೆ ನೋಡಿ ದಾರನ ಕಟ್ ಮಾಡ್ತೀನಿ. ಏನಿಲ್ಲ ಫ್ರೆಂಡ್ಸ್, ಪಿಕೋ ಫಾಲ್ ಮಾಡೋದ್ರಲ್ಲಿ ಏನು ಜಾಸ್ತಿ ಟೈಮ್ ಇಲ್ಲ, ಏನು ಸ್ಟ್ರಗಲ್ ಇಲ್ಲ. ಇವಾಗ ಆಯಿತು ನೋಡಿರಿ ಫ್ರೆಂಡ್ಸ್. ಇಷ್ಟೇ ನೋಡಿರಿ ಫ್ರೆಂಡ್ಸ್. ಇವಾಗ ಫೈನಲ್ ಆಗಿ ಇದು ಪಿಕೋ ಮೆಷಿನ್ದು ಆಯಿತು ಫ್ರೆಂಡ್ಸ್. ಇಲ್ಲಿ ನಾರ್ಮಲ್ ಮೆಷಿನ್ನಲ್ಲಿ ಈ ಥರ ಸೈಡ್ಗೆ ಒಂದು ಹೊಲಿಗೆನ ಹಾಕೋಬೇಕು. ನೋಡಿರಿ, ದಪ್ಪದಂಥ ಹೊಲಿಗೆ ಇಟ್ಕೊಂಡು ಹಾಕೋಬೇಕು. ನೋಡಿರಿ, ಇಲ್ಲಿ ಥರ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿರಿ. ಈ ಥರ ಸ್ವಲ್ಪ ಸೈಡ್ಗೆ ಬಟ್ಟೆನ ಬಿಟ್ಟು ನಿಮಗೆ ತಿಳಿಲಿ ಅಂತ ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಿ. ಇಷ್ಟರ ಬಟ್ಟೆನ ಬಿಟ್ಟು ಒಂದು ಹೊಲಿಗೆನ ಹಾಕೋತಾ ಇದ್ದೀನಿ. ನೋಡಿರಿ, ದಪ್ಪನ ಹೊಲಿಗೆ ಇಟ್ಟು ಹಾಕೋಬೇಕು. ಯಾಕಂದರೆ ಅದು ಕೈ ಹೊಲಿಗೆನ ಮಾಡಿದ ಮೇಲೆ ಆಮೇಲೆ ಬಿಚ್ಚಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಹೊಲಿಗೆನ ಫುಲ್ ಉದ್ದಗೆ ಇಷ್ಟು ಇಟ್ಕೊಂಡು ಹಾಕೋಬೇಕು. ನೋಡಿರಿ, ಈ ಥರ ಹಿಂದೆ ಸಪೋರ್ಟಿವ್ ಆಗಿ ಕೈ ಹಿಡಿದ್ಬಿಟ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಬಟ್ಟೆ ಜಗ್ಗಲ್ಲ, ಪಿಕೋ ಫಾಲ್ ನೀಟಾಗಿ ಬರುತ್ತೆ. ನೋಡಿರಿ, ಜನ ನೋಡಿರಿ ಫ್ರೆಂಡ್ಸ್, ನಾವು ಎಷ್ಟು ದುಡ್ಡು ತೊಗೋತೀವಿ ಅಂತ ಇವಾಗ ಯಾರೂ ನೋಡಲ್ಲ ಫ್ರೆಂಡ್ಸ್. ಬಟ್ಟೆ ನೀಟ್ನೆಸ್ನ ನೋಡ್ತಾರೆ. ನೋಡಿರಿ, ಹಾಗಾಗಿ ಬಟ್ಟೆನ ನೀಟಾಗಿ ಹೊಲಿಯೋದು ಕಲಿಬೇಕು ಫ್ರೆಂಡ್ಸ್. ಕಡಿಮೆ ಹೊಲಿದ್ರೂ ಪರವಾಗಿಲ್ಲ, ಬಟ್ಟೆ ನೀಟಾಗಿರ್ಬೇಕು. ನೋಡಿರಿ, ಇವಾಗ ಆಯಿತು. ಇಲ್ಲಿ ಕಟ್ ಮಾಡ್ಕೋತೀವಿ. ನೋಡಿರಿ, ಆಯ್ತು ರೀ. ಇದರದೆಲ್ಲ ಇಷ್ಟೇ ನೋಡಿರಿ. ಇಲ್ಲಿ ಕೈ ಹೊಲಿಗೆ ಹಾಕ್ಕೊಳ್ಬೇಕು. ನೋಡಿರಿ, ಇಲ್ಲಿ ಸೈಡ್ಗೆ ಹಾಕ್ಕೊಂಡು ಈ ದಪ್ಪನ ಹೊಲಿಗೆನ ಬಿಚ್ಚೋದಿರುತ್ತೆ ಫ್ರೆಂಡ್ಸ್. ಬೇರೆ ಕಲರ್ ಇದೆ ಅಂತ ಅನ್ಬೇಡ್ರಿ. ಕೈ ಹೊಲಿಗೆ ಹಾಕೊಂಡ ನಂತರ ಆ ಬಟ್ಟೆನ ಆ ದಾರನ ಹರಿದು ಒಗೆಯೋದು. ನೋಡಿರಿ,
ಇದೇ ಥರ ಫ್ರೆಂಡ್ಸ್ ಒಂದೇ ಒಂದು ಗಂಟೆಯಲ್ಲಿ ನಾನು 7ರಿಂದ 8 ಸೀರೆನ ಫಿಕೋ ಫಾಲ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ನಾವು 70 ರೂಪಾಯಿ ಹಿಡಿದ್ರು ಫ್ರೆಂಡ್ಸ್, 7 ಸೀರೆಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ನೀವೇ ಲೆಕ್ಕ ಮಾಡಿರಿ ಫ್ರೆಂಡ್ಸ್. ಇದೇ ಥರ ಮನೇಲಿ ಕುಳಿತು ಬ್ಲೌಸ್ ಸ್ಟಿಚ್ ಮಾಡೋದು ಹಾಗೂ ಫಿಕೋ ಫಾಲ್ ಮಾಡೋದು ಜಾಸ್ತಿ ಸ್ಟ್ರಗಲ್ ಆಗಲ್ಲ ನೋಡಿರಿ ಫ್ರೆಂಡ್ಸ್. ಫಿಕೋ ಫಾಲ್ ಮಾಡೋದ್ರಿಂದ ಬ್ಲೌಸ್ ಆದರೆ ಸ್ವಲ್ಪ ಕಟ್ಟಿಂಗ ಆಮೇಲೆ ಸ್ಟಿಚಿಂಗ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಹಾಗೂ ಎಲ್ಲ ತರಹದ ಬಟ್ಟೆ ವಿಡಿಯೋಗಳನ್ನು ನಮ್ಮ ಲಾಗಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಡೈಲಿ ನೋಡ್ತಾ ಇರ್ರಿ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ. ಆ ಥರ ಈಸಿಯಾದಂತಹ ವಿಡಿಯೋಗಳನ್ನು ಹಾಕ್ತೀನಿ ನೋಡ್ರಿ. ಹಳ್ಳಿಲೇ ಇದ್ದು ಹೆಣ್ಮಕ್ಳು ಯಾವ ಥರ ಮನೇಲಿ ಕುಳಿತು ದುಡ್ಡನ್ನು ಸಂಪಾದಿಸ್ಬೋದು ನೋಡ್ರಿ. ನಾವೇನು ಬ್ಲೌಸ್ ಹೊಲಿದ್ರೆ ಅದಕ್ಕೇನು ಬಂಡವಾಳ ಹಾಕಬೇಕು ಏನಿಲ್ಲಪ್ಪ ಅಂತ ಏನಿಲ್ಲ ನೋಡ್ರಿ. ನಾವು ಎಷ್ಟು ಹೊಲಿತೀವಿ ಅಷ್ಟು ನಮ್ಮ ಮೇಲೆ ಇರುತ್ತೆ ನೋಡ್ರಿ. ಎಷ್ಟು ಜಾಸ್ತಿ ಹೊಲಿಯುತ್ತೆ ಅಷ್ಟು ದುಡ್ಡು ಬರುತ್ತೆ. ನಾವು ಬೇಸರ ಮಾಡಿಕೊಂಡು ಸುಮ್ಮನೆ ಕೂತ್ರೆ ಏನಾಗಲ್ಲ ನೋಡ್ರಿ. ಹಾಗೆ ಹೊಲಿತಾನೆ ಇರಬೇಕು ನೋಡ್ರಿ. ನಮ್ಮ ಚಾನಲಲ್ಲಿ ಡೈಲಿ ವಿಡಿಯೋಗಳನ್ನು ನೋಡಿರಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವತ್ತೂ ಹೀಗೆ ಇರಲಿ. ಹಾಗೆ ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಹಾಗೆ ಮೋಟಿವೇಶನ್ಗಳನ್ನು ಹೇಳ್ತಾ ಕಟ್ಟಿಂಗ್ನ ಮಾಡೋಣ್ರಿ ಫ್ರೆಂಡ್ಸ್. ನೋಡ್ರಿ ಇದು ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಬಂದ ನಂತರ ಹಾಗೆ ಓದಿಸ್ತಾ ಕೂತ್ಕೊಂಡು ನೈಟ್ ಟೈಮಲ್ಲಿ ಕೈ ಹೊಲಿಗೆನ ಹಾಕಬಹುದು ನೋಡ್ರಿ ಫ್ರೆಂಡ್ಸ್. ಇದು ಮಧ್ಯಾಹ್ನ ಹೊಲಿದಿಟ್ಕೊಂಡು ನೈಟ್ ಕೈ ಹೊಲಿಗೆನ ಹಾಕೋಬೇಕು ನೋಡ್ರಿ. ಫೈನಲ್ ಆಗಿ ನೋಡ್ರಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡ್ರಿ. ನೀಟಾಗಿ ಬಂದಿದೆ. ಎಲ್ಲಿ ಮುದುಡಿ ಆಗಿಲ್ಲ ನೋಡ್ರಿ. ಇದೇ ಥರ ಬರಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಮಸ್ಸಿನ ಹೊಲಿಗೆಲ್ಲ ದಪ್ಪದಂಥ ಒಂದು ಹೊಲಿಗೆನ ಹಾಕೋತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಇದೇ ಥರ ಮಾಡ್ಕೋಬೇಕು ನೋಡ್ರಿ ಎಲ್ಲ ಸೀರೆಗಳನ್ನ. ಫೈನಲಿ ರೆಡಿ ಆಗಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.